ಏನಪ್ಪ ಸಖತ್ ಖುಷಿಯಲ್ಲಿದ್ಯಾ? ಲಾಟ್ರಿ ಹೊಡಿತಾ ಇಲ್ಲ ಮದುವೆ ಸೆಟ್ ಆಯ್ತಾ? ಸುಮ್ಮನಿರಪ್ಪ, ದುಡಿಯೋ ಟೈಮಲ್ಲಿ ಮದುವೆನಾ? ನಾನು ದುಡಿತಾ ಇರೋದು ಸಾಲ್ತಾ ಇಲ್ಲ, ಇನ್ನು ಬರೋಳು ಬರೀ ಸಾಕ್ಬೇಕಾ ದುಡಿದು? ಬರೋಳ್ಗೆ ಯಾಕ್ರಿ ದುಡ್ಡು ಹಾಕ್ತೀರಾ? ಅವಳೇ ದುಡ್ಡು ಸಾಕ್ತಾಳೆ ಬಿಡಿ. ಅವಳೇ ಸಾಕ್ತಾಳೆ ಏನು ಸಾಯಿಸ್ತಾಳೆ ಯಾರಿಗೆ ಗೊತ್ತು? ಬಿಡ್ತೋಣ್ರಿ, ಸಾಯ ಮಾತು ಯಾಕೆ ಆಡ್ತೀರಾ? ಹ್ಞೂ ಮತ್ತೆ ಏನು ನೋಡಿಲ್ವಾ, ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಣು ಮಕ್ಳಿಗೆ ಕಿರಿಕಿರಿ ಮಾಡ್ತಾರಂತ. ಇವನೊಬ್ಬ ಮದುವೆ ಮಾಡ್ಕೊಳಕ್ಕೆ ಹುಡುಗಿರೇ ಸಿಕ್ತಿಲ್ಲ ಅಂದ್ರೆ ಇನ್ನ 2 ವರ್ಷ ಮದುವೆ ಬೇಡ ಅಂತವನೆ. ನಮ್ ರಿಲೇಷನ್ ಅಲ್ಲಿ ಒಂದು ಹುಡುಗಿದ್ದಾಳೆ, ಮದುವೆ ಮಾಡ್ಕೊಂಡ್ರೆ ಇನ್ನ 2 ವರ್ಷ ಬೇಡ ಅಂತಾನೆ. ನಿಮ್ಗೆ 20 ವರ್ಷನೋ 28 ವರ್ಷನೋ ಅನ್ಕೊಂಡೆ, ಇನ್ನು ಆಟ ಆಡೋ ವಯಸ್ಸು, ಆರಾಮಾಗಿರಿ. ಹ್ಞೂ, ಇನ್ನ ಆಟ ಆಡ್ಕೊಂಡಿದ್ರೆ ಮುತ್ಕರಾದ್ಮೇಲೆ ಅಳ್ಬೇಕಾಗುತ್ತೆ. ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ಬೋದಲ್ವಾ? ಎಲ್ಲಿ ನೋಡಿದ್ರು ಗಂಡು ಮಕ್ಳೇ, ಹೆಣ್ಮಕ್ಳೇ ಇಲ್ಲ. ಯಾಕಿಲ್ಲ, ಎಷ್ಟೋ ಜನ ಹೆಣ್ಣು ಮಕ್ಕಳಿದ್ದಾರೆ, ಆದರೆ ಡಿಮ್ಯಾಂಡ್ ಜಾಸ್ತಿ. ಅವ್ರ ಟೈಮ್ ನಡೀತಿದೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಮತ್ತೆ ಅವಳ ಜೊತೆ ಬೇಗ ಎಂಗೇಜ್ಮೆಂಟ್ ಮಾಡ್ಕೊಂತ ಹೇಳ್ತಿರೋದು, ಬಿಟ್ರೆ ಅವಳು ಸಿಗಲ್ಲ. ಹೋಗಿ ಅಕ್ಕ, ಅವಳು ಇನ್ನೂ ಚಿಕ್ಕ ಹುಡುಗಿ. 2 ಸಲ ನೋಡಿದ್ದೀನಿ, ಏನೇನೋ ಕೊಡ್ಸಿದ್ದೀನಿ, ಪ್ರೀತಿಯಿಂದ ಮಾತಾಡ್ಸೀನಿ, ಅಷ್ಟಕ್ಕೆ ಅಲ್ಲ. ಓಹೋ, ಗೊತ್ತಾಯ್ತು ಹೇಗ್ ಬುಟ್ಟಿಗೆ ಬಿದ್ಲು ಅಂತ. ಹುಡುಗಿರ್ನ ಕರ್ಕೊಂಡೋಗಿ ಏನಾದ್ರು ಕೊಡಿಸಿದ್ರೆ ಬುಟ್ಟಿಗೆ ಬೀಳ್ತಾರ? ನೀನಪ್ಪ ಬಾಕಿ ಇದ್ದೆ ನೋಡು, ಅದೆಲ್ಲ ಅಟ್ರಾಕ್ಷನ್, ಇವ್ರಿಗೆಲ್ಲ ಗೊತ್ತಾಗಲ್ಲ. ಹೌದಪ್ಪ, ನಿನಗೆಲ್ಲ ಗೊತ್ತಾಗುತ್ತೆ, ಹಿಂದೆ ಏನ್ ನಡೆದಿದೆ ಮುಂದೆ ಏನ್ ನಡೆಯುತ್ತೆ ಅಂತ. ಕಾಲಾಗ ಜ್ಞಾನಿ ನೋಡಿ ಉಣ್ಣು, ಪೆದ್ದನ್ ತರ ಮಾತಾಡ್ಬೇಡ. ಈಗಿನ ಕಾಲದಲ್ಲಿ ಹುಡುಗಿರು ಒಪ್ಕೊಳ್ಳೋದೇ ಕಡಿಮೆ, ಅಂಥದ್ರಲ್ಲಿ ನಮಗೆ ಗೊತ್ತಾಗಲ್ಲ ಅಂತೀಯಾ? ಹೋಗ್ಲಿ ಬಿಡಿ, ಬೇಡ ಅಂದ್ರೆ ಬಿಟ್ಟಾಕಿ. ಯಾಕೋ ನನಗಿಂತ ಜಾಸ್ತಿ ನನ್ನ ಮದುವೆ ಬಗ್ಗೆ ನೀವೇ ತಲೆ ಕೆಡ್ಸೋದಿದ್ದೀರಲ್ಲ. ಹೇಗೋ ನಿನ್ನ ಮದುವೆ ಆಗಿಲ್ಲ, ನೀನೇ ಆಗಿಬಿಡು. ಯಾಕೆ ತಲೆ ಕೆಟ್ಟಿದೆ ನನಗೆ ಇಷ್ಟು ಬೇಗ ಮದುವೆ ಆಗೋದಕ್ಕೆ? ಅದೇ ಮತ್ತೆ, ತಾನೂ ಆಗಲ್ಲ, ಬೇರೊಬ್ರು ಬುದ್ಧಿ ಹೇಳಕ್ ಬಂದ್ಬಿಡ್ತಾನೆ. ದೇವ್ರು ಋಣ ಎಲ್ಲಿ ಬರೆದಿರ್ತಾನೋ ನೋಡೋಣ. ಅಕ್ಕ ನೀನೇನು ಇಲ್ಲಿ ಕೆಲ್ಸಕ್ಕೆ ಹೋಗಿಲ್ವಾ? ರಜೆನಾ? ಕೆಲ್ಸನ? ಯಾವ ಕೆಲ್ಸ? ಅದೇ ಅಕ್ಕ, ಒಂದು ಕಂಪ್ನಿಯಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದೀರಲ್ಲ. ಆಗಿದ್ದೆ, ಬಿಟ್ಟು ತುಂಬಾ ದಿನ ಆಯ್ತು. ನೀವೇನಕ್ಕ ಒಂದು ಕಡೆ ಕೆಲಸನ ಮಾಡಲ್ಲ ಅಂತೀರಾ? 3 ತಿಂಗಳು ಚೇಂಜ್ ಮಾಡಿದ್ರೆ ಏಕತ್ತೆ. ಅದಕ್ಕೆ ಹೇಳೋದು, ಕಂಡವ್ರನ್ನ ಹಳ್ಳಕ್ಕೆ ತಳಬಾರ್ದು ಅಂತ. ಅಯ್ಯೋ ಇಟ್ಟ ಬತ್ತಿನ. ನಿನಗೆ ಒಳ್ಳೇದ್ ಬಯಸಿದ್ರೆ ನನ್ನನ್ನೇ ಆಡ್ಕೋತೀಯ. ಇರು, ಮೊದಲು ಮದುವೆ ಮಾಡಿಸ್ತೀನಿ. ಹಾಂ